ನಿಮ್ಮ ಅವಶ್ಯಕತೆ ಬೆಂಗಳೂರಿಗಿಲ್ಲ, ಇಲ್ಲಿಂದ ತೊಲಗಿ ಅಂತ ಕಿಡಿಕಾರಿದ್ದಾರೆ. ಏನೋ ಒಪ್ಕೊಂಬೋದಾಗಿತ್ತು, ಆದ್ರೆ ಬೆಂಗಳೂರು ಸರಿ ಇಲ್ಲ, ಬೆಂಗಳೂರು ನಮ್ಮನ್ನ ಕೊಲೆ ಮಾಡ್ಬಿಡುತ್ತೆ, ಬೆಂಗಳೂರು ವಾತಾವರಣ ಸರಿ ಇಲ್ಲ, ನಾವು ಹಂಗಾಗಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಈ ಮೂಲಕ ಯಾರೆಲ್ಲ ಈ ಭಾವನೆಯಲ್ಲಿ ಇನ್ನೂ ಕೂಡ ಇದೀರಾ ವಲಸಿಗರು, ದಯಮಾಡಿ ನಿಮ್ಮ ಗಂಟು ಮೂಟೆಯನ್ನ ಕಟ್ಕೊಂಡು ಹೋಗ್ಬಿಡಿ. ನಿಮ್ಮ ಅವಶ್ಯಕತೆ ಬೆಂಗಳೂರಿಗಿಲ್ಲ, ಬೆಂಗಳೂರಿನ ಅವಶ್ಯಕತೆ ನಿಮ್ಗಿದೆ ಹೊರತು ನಿಮ್ಮಗಳ ಅವಶ್ಯಕತೆ ಬೆಂಗಳೂರಿಗಿಲ್ಲ ಅಂತ. ಜೀವನಕ್ಕೊಂದು ದಾರಿ, ಹೊಟ್ಟೆ ಬಟ್ಟೆ ಎಲ್ಲದಕ್ಕೂ ಬೆಂಗಳೂರು ಬೇಕು. ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿ ಜೀವನ ಕಟ್ಕೊಂಡವರು ಕೂಡ ಬೆಂಗಳೂರನ್ನ ಆರಾಧಿಸ್ತಾರೆ. ಅಂಥದ್ರಲ್ಲಿ ಇಲ್ಲೊಬ್ಬ ದಂಪತಿ ಮಾತ್ರ ಬೆಂಗಳೂರಿನ ಅನ್ನ ತಿಂದು ದೌಲತ್ತು ತೋರಿಸಿದ್ದಾರೆ. ಈ ದಂಪತಿ ದೌಲತ್ತಿಗೆ ಕನ್ನಡಿಗರು ಕಿಡಿಕಾರಿದ್ದು ಗೆಟ್ ಔಟ್ ಫ್ರಮ್ ಬೆಂಗಳೂರು ಅಂದಿದ್ದಾರೆ. ಬೆಂಗಳೂರು ಅದೆಷ್ಟು ಜನಕ್ಕೆ ಬದುಕು ಕಟ್ಟಿಕೊಟ್ಟಿರೋ ಊರು, ಕಟ್ಟಿಕೊಡ್ತಿರೋ ಊರು. ತವರೂರು ಬಿಟ್ಟು ಬಂದವರಿಗೆ ಇದೇ ಆಶ್ರಯ ತಾಣವೂ ಹೌದು. ಬದುಕು ರೂಪಿಸಿಕೊಳ್ಳೋಕೆ ಅಂತಾನೆ ಕೋಟ್ಯಂತರ ಜನ ಇಲ್ಲಿಗೆ ಬರ್ತಾರೆ. ಆದ್ರೆ ಇದೇ ಬೆಂಗಳೂರಿನ ಅನ್ನ ತಿಂದು ಕಾವೇರಿ ನೀರು ಕುಡಿದು ಕೇರಳ ದಂಪತಿ ದೌಲತ್ತು ತೋರಿದ್ದಾರೆ. ಕಳೆದ 2 ವರ್ಷಗಳಿಂದ ಬೆಂಗಳೂರಿನಲ್ಲಿ ಆರಾಮಾಗಿ ವಾಸವಿದ್ದ ಈ ಜೀವನ್ ಅಪರ್ಣಾ ದಂಪತಿ ಈಗ ಉಂಡ ಮನೆಗೆ ದ್ರೋಹ ಬಗೆಯೋ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಭಿಕ್ಷೆಯಲ್ಲಿ ಬದುಕಿ ಈ ಬೆಂಗಳೂರಿನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಮೊಂಡಾಟ ಮೆರೆದಿದ್ದಾರೆ. ಕೋಟಿ ಕೋಟಿ ಜನರು ಉಸಿರಾಡ್ತಿರೋ ಬೆಂಗಳೂರಿನ ಕಲುಷಿತ ಗಾಳಿಯಿಂದ ನಮ್ಮ ಆರೋಗ್ಯ ಹಾಳಾಗಿದೆ ಅಂತ ದಂಪತಿ ನಾಲಿಗೆ ಹರಿಬಿಟ್ಟಿದ್ದಾರೆ. ನಗರದ ವಾತಾವರಣದಿಂದ ಉಸಿರಾಟ ತೊಂದರೆ, ಚರ್ಮ ರೋಗದಂತ ಸಮಸ್ಯೆ ಕಾಡ್ತಿದೆ ಅಂತ ರಗಳೆ ತೆಗೆದಿದ್ದಾರೆ. ಅದೇನೇ ಹೇಳಿ, ಉಂಡ ಮನೆಗೆ ದ್ರೋಹ ಬಗೆದ್ರು ಅನ್ನೋ ಹಾಗೆ ಅನ್ನ ಕೊಟ್ಟ ಬೆಂಗಳೂರಿನ ಬಗ್ಗೆ ದಂಪತಿ ಮಾಡಿರೋ ಆರೋಪ ನಿಜಕ್ಕೂ ವಿಪರ್ಯಾಸ. ಕೋಟಿ ಕೋಟಿ ಹಸಿದ ಹೊಟ್ಟೆಗಳಿಗೆ ಹಿಟ್ಟು ಕೊಟ್ಟು ತನ್ನ ಮಡಿಲಲ್ಲಿ ಸಲಹುತ್ತಿರುವ ಬೆಂಗಳೂರು ನಿಜಕ್ಕೂ ನಮಗೆ ತಾಯಿ ಎಂದರೂ ತಪ್ಪಾಗಲ್ಲ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.